ಸ್ವಂತ ಮನೆ ಕಟ್ಟಬೇಕು ಅಂತ ಸಾಕಷ್ಟು ಜನರಿಗೆ ಕನಸು ಇದ್ದೇ ಇರುತ್ತೆ. ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಅಂದುಕೊಳ್ತಿರುವವರಿಗೆ ಇಂಡಸ್ ಟಿಎಂಟಿ ಮತ್ತು ಆಯುಷ್ ಫೌಂಡೇಶನ್ ಗುಡ್ ನ್ಯೂಸ್ ನೀಡಿದೆ. ಹೊಸ ಮನೆಯ ಕನಸಿನಲ್ಲಿರುವವರು ಮನೆ ನಿರ್ಮಾಣದ ಸಂದರ್ಭದಲ್ಲಿ ಎದುರಾಗುವ ತೊಡಕುಗಳ ನಿವಾರಣೆಗಾಗಿ ವಿಶೇಷ ಶ್ರೀ ಲಕ್ಷ್ಮೀ ಭೂವರಹ ಮಹಾಯಾಗ ಮಾಡಲಾಗ್ತಿದೆ. ಏಪ್ರಿಲ್ 12ರಿಂದ ಪದ್ಮನಾಭನಗರದ ವಾಜಪೇಯಿ ಕ್ರೀಡಾಂಗಣದಲ್ಲಿ ಯಾಗ ನಡೆಯಲಿದೆ. ಮನೆ ಕಟ್ಟುವವರು, ಮನೆ ನಿರ್ಮಾಣದ ಕನಸಿನಲ್ಲಿರುವವರು, ಮನೆ ಕಟ್ಟಿರುವವರು ಎಲ್ಲರೂ ಕೂಡ ಶುಭವಾಗಲಿ ಎಂದು ಈ ಯಾಗದಲ್ಲಿ ಭಾಗಿಯಾಗಬಹುದಾಗಿದೆ. ಭಾಗಿಯಾಗುವಂತವರು ಮೊದಲೇ ನೋಂದಣಿ ಮಾಡಿಕೊಳ್ಳಬೇಕು. ದೂರದ ದೇವಸ್ಥಾನಗಳಿಗೆ ಹೋಗಲು ಸಾಧ್ಯವಾಗದೇ ಇರುವವರಿಗೆ ಮನೆ ನಿರ್ಮಾಣದಲ್ಲಿ ಅನುಕೂಲವಾಗುವಂತೆ ಆಯುಷ್ ಫೌಂಡೇಶನ್, ಇಂಡಸ್ ಟ್ರೈಕೋರ್ ಸ್ಟೀಲ್, ವಿಶ್ವ ಆರ್ಯ ಮಹಾಸಭಾ ಕರ್ನಾಟಕ ವಿಭಾಗ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದೆ. ನಾವು ಶ್ರೀ ಲಕ್ಷ್ಮೀ ಭೂರಗ ಸ್ವಾಮಿ ಮಹಾಯಜ್ಞ ಕಂಡಕ್ಟ್ ಮಾಡ್ತಾ ಇದ್ವಿ. ಆಯುಷ್ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಅದನ್ನು ಸ್ಪಾನ್ಸರ್ ಮಾಡೋಕ್ಕೂ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಫಸ್ಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಇದು ಮಾಡಬೇಕಂತ ಒಂದು ಡೌಟ್ ಇರ್ಬೋದು, ಯಾವುದು ಅಬ್ಜೆಕ್ಟಿವ್ ಅಂತ ಎಲ್ಲರಿಗೂ ಡೌಟ್ ಇರ್ಬೋದು. ಈಗ ಒಂದು ಇಂಡಸ್ಟ್ರಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಸಾವಿರಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟೀಲ್ ಇಂಡಸ್ಟ್ರಿನಿಂದ ಎಷ್ಟೋ ಜನದ ಜೀವನ, ಅಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಾ ಇದ್ದಾರೆ ಇವಾಗ. ಸೊ ಒಂದು ಮನೆ ಮಾತ್ರ ಕಟ್ತಾ ಇದೆ ಅಂತ ಒಂದು ಮೈಕ್ರೋ ಲೆವೆಲಲ್ಲಿಲ್ಲ. ಒಂದು ಮನೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂದರೆ ಅದರಿಂದ ಅವ್ರಿಗೆ ಮಾತ್ರ ಸಂತೋಷ ಇಲ್ಲ, ಈ ಟೋಟಲ್ ಕಂಟ್ರಿಗೆ ಬೆನಿಫಿಟ್ ಸಿಗುತ್ತೆ. ಸರ್ ಖಂಡಿತ ಎಲ್ಲರೂ ಬರ್ಬೋದು. ಎಲ್ಲರಿಗೂ ಯಾರು ಫೀಸ್ ಅಂತ ಏನೂ ಇಟ್ಟಿಲ್ಲ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೋಬೋದು. 24 ಅವರ್ಸ್ ಒಂದು ದಿವಸ ಪೂರ್ತಿ ಇರುತ್ತೆ. ಅದರಲ್ಲಿ ಎಲ್ಲ ಥರದವರು ಬಂದು ಭಾಗವಹಿಸ್ಬೋದು ಸರ್. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಬುಕ್ಕಿಂಗ್ ಬಂದು ಅದನ್ನು ಆಲ್ರೆಡಿ ಆನ್ಲೈನ್ ಇದರಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಜ್ಞವನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಯುಷ್ ಫೌಂಡೇಶನ್ ಅವರು, ಇಂಡಸ್ಟ್ರೀಲ್ ಅವರು ಮತ್ತು IIM ಅವರು ಮತ್ತು ನಮ್ಮ ವರ್ಲ್ಡ್ ಆರ್ಯ ವೈಶ್ಯ ಮಹಾಸಭಾ ತಂಡ ಕೂಡ ಇದ್ರ ಜೊತೆಯಲ್ಲಿ ಪಾಲ್ಗೊಳ್ತಾ ಇದೆ. ಈ ಒಂದು ಮಹಾಯಜ್ಞ ಏನಕ್ಕಪ್ಪ ಮಾಡ್ತೀವಂದರೆ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒಂದು ಭೂ ಸಂಬಂಧಪಟ್ಟ ದೋಷಗಳು ಎಷ್ಟೋ ಇರುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಸೈಟ್ ತೊಗೊಳ್ಳಿಕ್ಕೆ ಆಗ್ತಾ ಇರಲ್ಲ, ದುಡ್ಡಿದ್ರು ಕೂಡ, ಮತ್ತು ಸೈಟ್ ತೊಗೊಂಡಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಮತ್ತು ಮನೆ ಕಟ್ಟಿದ್ರು ಕೂಡ ಎಷ್ಟೋ ಜನ ಗೃಹಪ್ರವೇಶ ಮಾಡಿದ್ರು ಕೂಡ ಅದರಲ್ಲಿ ಮನೆಯಲ್ಲಿ ಹೋಗಿ ವಾಸಿಸೋಕ್ಕಾಗ್ತಾ ಇರಲ್ಲ. ಎಷ್ಟೋ ದೋಷಗಳಿರುತ್ತೆ, ಅದ್ರ ಗೊತ್ತಿರಲ್ಲ ನಮಗೆ. ಈ ಒಂದು ದೋಷ